ಕೋಗಿಲು ಬಡಾವಣೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ 8ನೇ ವರ್ಷದ ವಾರ್ಷಿಕೋತ್ಸವ. ಈ ಅಂಗವಾಗಿ ಏನೋ ಒಂದೆರಡು ಮಾತಾಡಿ. ನಮಸ್ತೆ. ಈ ಕೋಗಿಲು ಬಡಾವಣೆಯಲ್ಲಿ ತುಂಬ ಇತಿಹಾಸ ಇದೆ. ಅದೇ ಕಾಲದಲ್ಲಿ ಈ ಆಸ್ಪತ್ಕಟ್ಟೆ ಆಗಿರುವಂಥ ಮುಂಚೆ ಆಸ್ಪತ್ಕಟ್ಟೆ ಇತ್ತು. ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ಕುರಿಮಣಿಯಪ್ಪರು ಆಗಲಿ, ಈ ನಮ್ಮ ಏಕಾನಂದಪ್ಪ ಆಗಲಿ, ಹಾಗೂ ನಮ್ಮ ರಂಗಸ್ವಾಮಿಯವರಾಗಲಿ, ಅಂಥ ಮುನ್ಕೃಷ್ಣಪ್ಪರಾಗಲಿ, ಅವರೆಲ್ಲರೂ ಸೇರಿ, ಎಲ್ಲ ಹಿರಿಯರು ಸೇರಿ ಉಳಿಸ್ಕೊಟ್ಟಿರೋದು ಇದು ಈ ಪುರಾತನದ್ದು ಆಶ್ವತ್ಕಟ್ಟೆ. ಆಶ್ವತ್ಕಟ್ಟೆ ಇದ್ದಾಗ ಎಲ್ಲರೂ ಇಲ್ಲೇ ಸಣ್ಣ ಪುಟ್ಟ ಮದುವೆಗಳು ಆಗ್ತಾಯಿತ್ತು. ಸಣ್ಣ ಪುಟ್ಟ ಆಗ್ತಾಯಿದ್ದಾಗ ನಮಗೆ ಇದು ಖುಷಿಗೆ ತರೋ ವಿಚಾರ. ಇಲ್ಲಿ ಸುತ್ತಮುತ್ತಲಿನಲ್ಲಿ 4 ಸೈಟು, ಕಾರ್ನರ್ ಸೈಟು ದೇವಸ್ಥಾನ. ಈ ಸುತ್ತಮುತ್ತ ಏರಿಯಾದಲ್ಲಿ ಇದೇ ದೊಡ್ಡವಾದ ಶ್ರೀನಿವಾಸ ದೇವಸ್ಥಾನ. ಈ ಶ್ರೀನಿವಾಸ ದೇವಸ್ಥಾನದಲ್ಲಿ ಭಜನೆ ಸಹ ಆಸ್ಪತ್ಕಟ್ಟೆ ಇದ್ದಾಗೆ ನಮ್ಮ ರಂಗಸ್ವಾಮಿಯವರು ಭಜನೆ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ಹಿರಿಯರು ಭಜನೆ ಮಾಡ್ತಾ ಅವರು ಸಹ ನಮಗೂ ಏನೋ ಆ ಹುಡುಗರಿದ್ದಾಗ ನಾವು ಏನೋ ಮಾಡಬೇಕು ಅಂದಾಗ ನಮ್ಮ ಮಕ್ಕಳಾದ ಇವರೆಲ್ಲರೂ ಎಲ್ಲ ನಮ್ಮ ತಾಯಂದಿರು, ನಮ್ಮ ಗಾಯತ್ರಮ್ಮ ಇರ್ಬೋದು, ಇನ್ನೊಂದು ನಮ್ಮ ಮಂಜಪ್ಪ ಇರ್ಬೋದು, ನಮ್ಮ ಶಾಂತಮ್ಮ ಇರ್ಬೋದು, ಇನ್ನು ಲಕ್ಷ್ಮೀದೇವಮ್ಮ ಇರ್ಬೋದು, ಇವರೆಲ್ಲರೂ ಸೇರಿ ಒಂದು ಭಜನೆ ಮಾಡ್ಬೋದಲ್ವ. ಒಂದು ಭಜನೆ ಮಾಡ್ತಾ ಆ ಭಗವಂತನ ಭಜನೆ ಮಾಡ್ತಾ ಇಂಥ ಭವ್ಯವಾದ ಒಂದು ಕಟ್ಟಡ ಮಾಡೋಕ್ಕೆ ಸಹಾಯ ಆಯಿತು. ನಮ್ಮ ಮನೆಯಲ್ಲಿ ಸುಮಾರು ಅವರು ಸಹ ನಮಗೆ ಕೈ ಜೋಡಿಸಿ ಈ ಭವ್ಯವಾದ ಕಟ್ಟಡ ಕಟ್ಟೋದು ಸಹಕಾರ ಕೊಟ್ಟರು. ಇದೇ ರೀತಿ ಭಜನೆ ಮಾಡ್ತಾ ಈ ಕುಣಿತ ಭಜನೆ ಅಂತ ಮಕ್ಕಳು ಕೂಡ ಇಲ್ಲಿ ಕಾಣಿಸ್ತಾರೆ. ಈ ಮಕ್ಕಳು ಎಷ್ಟು ಅಭಿಮಾನವಾಗಿದ್ದಾರೆ ಅಂದರೆ ಆ ಕುಣಿತ ಭಜನೆ ಎಲ್ಲೋ ಮಾಡ್ತಾ ಇದ್ದಾರೆ. ಈ ನಮ್ಮ ಮಕ್ಕಳು ಈ ಕುಣಿತ ಭಜನೆ ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಕುಣಿತ ಭಜನೆ ಮಾಡ್ತಾ ಆ ಭಗವಂತನ ಈಗಿನ 8ನೇ ವರ್ಷದ ಜೀರ್ಣೋದ್ಧಾರ ವಾರ್ಷಿಕೋತ್ಸವ 8ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾರೆ. ಇದ್ರ ಹಿಂದೆ ಹಳೆಯ ದೇವರು ಇತ್ತು. ಇದು ಆಸ್ಪತ್ಕಟ್ಟೆ ಇತ್ತು, ನಾಗರಕಲ್ಲಿತ್ತು. ಅವರು ಉಳಿಸಿರುವಂಥದ್ದನ್ನು ಇವತ್ತು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಹಿರಿಯರು ಉಳಿಸ್ಕೊಟ್ಟಿರೋ ಅಂಥ ಈ ಜಾಗವನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಮಕ್ಕಳು ನೆಕ್ಸ್ಟು ಅವ್ರವ್ರ ತದನಂತರ ಇವರೆಲ್ಲ ಇದನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಈ ಏರಿಯಾದಲ್ಲಿ ಸುತ್ತಮುತ್ತ ಎಲ್ಲ ಹಿಂದೂಗಳು ಬಂಧುಗಳು ಎಲ್ಲರೂ ಕೈ ಜೋಡಿಸ್ತಾರೆ. ತಮ್ಮ ಮೂಲಕ ಇನ್ನೂ ಹೆಚ್ಚಾಗಲಿ ಅಂತ ಈ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಮುಕುಂದ.